ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಗ್ ಕೇಕ್ ಮಾಡೋದನ್ನು ಹೇಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ರವೆ ತೆಗೆದುಕೊಂಡಿದ್ದೀನಿ. ರವಾನ ಸ್ವಲ್ಪ ಮಿಕ್ಸಿಯಲ್ಲಿ ಹಿಟ್ಟು ಮಾಡ್ಕೊಳ್ಬೇಕು. ಆಮೇಲೆ ಅದರಲ್ಲಿ ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಹೊಡಿಬೇಕು, ಚೆನ್ನಾಗಿ ಹೊಡಬೇಕು. ಮಿಕ್ಸಿಯಲ್ಲಿ ನೈಸಾಗಿ ನೊರೆ ಬರುವವರೆಗೂ ಹೊಡಿಬೇಕು. ನಂತರ ಒಂದು ಲೋಟ ಮೊಸರು ತೊಗೊಂಡಿದ್ದೀನಿ. ಇಷ್ಟನ್ನೇ ಹಾಕಿ ಎಗ್ ಕೇಕ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊಟ್ಟೆನ ಈ ರೀತಿ ಮಿಕ್ಸಿಯಲ್ಲಿ ಹೊಡ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿ ನಂತರ ಮೊಸರು ಕೂಡ ಎಷ್ಟು ಬೇಕೋ ಹಾಕ್ಕೊಳ್ಬೇಕು. ಇದಕ್ಕೆ ಇದನ್ನು ಮೊಟ್ಟೆ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ತೊಗೊಂಡಿರೋ ರವಾಗೆ ಮೊಟ್ಟೆ 2 ಆಗಬೇಕಾಗಿತ್ತು, 3 ಹಾಕಿರೋದ್ರಿಂದ ಇದು ಸರಿಯಾಗಿ ಆಗಿದೆ. ಈಗ ಇದು ಮೊಸರನ್ನು ಜಾಸ್ತಿ ಹಾಕಬೇಕಾಗಿಲ್ಲ, ಸ್ವಲ್ಪ ಹಾಕೊಂಡಿದ್ದೀನಿ ಮೊಸರು. ಸರಿಯಾಗಿದೆ. ಇದು ಈ ರೀತಿ ಆದರೆ ಆಯಿತು. ಇದನ್ನು ಕುಕ್ಕರಲ್ಲಿ ಹಾಕಿ 20 ನಿಮಿಷ ಬೇಯಿಸ್ಕೊಳ್ಳೋದು. ಈ ರೀತಿ ಆಗಬೇಕು. ಈಗ ಇದಕ್ಕೆ ನಾನು ಈನೋ ಪೌಡ್ರನ್ನು ಹಾಕೊಳ್ತಿದ್ದೀನಿ. ಕಾಲು ಸ್ಪೂನಷ್ಟು ಈನೋ ಪೌಡ್ರನ್ನು ಹಾಕೊಳ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರಲ್ಲಿ 20 ನಿಮಿಷ ಹಾಕಿ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕೇಕ್ ರೆಡಿಯಾಗಿದೆ, ಸ್ಪಾಂಜಿಯಾಗಿದೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೇಕು ಯಾವ ರೀತಿ ಆಗಿದೆ ಅಂತ. ಇದು 20 ನಿಮಿಷ ಆಗಿದೆ, ತಣ್ಣಗಾಗಿದೆ. ಈಗ ಇದನ್ನು ನಾನು ಇದಕ್ಕೆ ಬಟರ್ ಪೇಪರ್ ಕೂಡ ಹಾಕಿಲ್ಲ. ಹಾಕಿದರೆ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಪ್ಲೇಟಿಗೆ ಹಾಕಿದ್ದೀನಿ. ಈ ರೀತಿ ಎಗ್ ಕೇಕ್ ರೆಡಿಯಾಗಿದೆ. ನೀವು ಕೂಡ ಮಾಡ್ತೀನಿ. ನೋಡಿ ಯಾವ ರೀತಿ ಸ್ಪಾಂಜಿಯಾಗಿದೆ ಕೇಕ್. ಈ ರೀತಿ ಕೇಕ್ ಮಾಡಿ ತಿನ್ನಿ ನೀವು ಕೂಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಕನ್ನು ನೀವು ಕೂಡ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.